ಇನ್ನು ಟಿಕೆಟ್ ಕೊಡಿಸುವಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಸಿದ್ದೇಶ್ವರ್ ಬಣದ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು ದಾವಣಗೆರೆಯಲ್ಲಿ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರು ಶ್ರೀನಿವಾಸ್. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಮಣೆ ಹಾಕಿದೆ. ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿರೋದು. ಆಪ್ತನಿಗೆ ಟಿಕೆಟ್ ಕೊಡಿಸೋದಕ್ಕೆ ರೇಣುಕಾಚಾರ್ಯ ಕೂಡ ಯತ್ನಿಸಿದ್ರು, ಆದರೆ ಸಿದ್ದೇಶ್ವರ್ ಅವರ ಕೈ ಮೇಲಾಗಿದೆ. ಅಜಯ್ ಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ರು ಎಂಪಿ ರೇಣುಕಾಚಾರ್ಯ. 3 ದಿನ ದೆಹಲಿಯಲ್ಲೇ ಠಿಕಾಣಿ ಕೂಡ ಹೂಡಿದ್ರು. ಆದರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಲಾಗಿರುವಂಥದ್ದು. ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದವರಿಗೆ ಬಿಜೆಪಿ ಮಣೆ ಹಾಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಿದ್ದೇಶ್ವರ್ ಬಣದ ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಕ್ಕಿರುವಂತದ್ದು ಏನ್ ಲೆಕ್ಕಾಚಾರ? ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದವರಿಗೆ ಟಿಕೆಟ್ ಕೊಡಲಾಗಿರುವಂತದ್ದು. ಪ್ರತಿಭಾ, ನೀವು ಹೇಳಿದಂತೆ ಒಂದು ರೀತಿಯಾದಂತಹ ಸೋಷಿಯಲ್ ಇಂಜಿನಿಯರಿಂಗ್ ಏನು ಮಾಡ್ಲಿಕ್ಕೆ ಈಗಾಗಲೇ ಯಡಿಯೂರಪ್ಪ ಅವರು ಈ ಹಿಂದೆ ಹೇಳಿದ್ರು, ಹಿಂದುಳಿದ ವರ್ಗಗಳನ್ನ ಒಂದು ಮಾಡಿಕೊಂಡು ಮುಂದಿನ ಏನ್ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಎಲ್ಲ ಹಿಂದುಳಿದ ವರ್ಗಗಳನ್ನ ಒಂದುಗೂಡುವಂತ ಒಂದು ಕೆಲಸವನ್ನು ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಅದೇ ಇವತ್ತು ಸೋಷಿಯಲ್ ಇಂಜಿನಿಯರಿಂಗ್ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಒಟ್ಟು 8 ಜನ ಆಕಾಂಕ್ಷಿಗಳಿದ್ರು. ವಿಶೇಷವಾಗಿ ಇದರಲ್ಲಿ ಹೆಚ್ಚು ವೀರಶೈವ ಸಮಾಜ ಆಗಿರ್ಬೋದು, ಬೇರೆ ಬೇರೆ ಸಮಾಜಗಳ ಪ್ರತಿನಿಧಿಗಳಾಗಿದ್ರು. ಆದ್ರೆ ಇವತ್ತು ಕೊನೆಗೂ ಏನು ಒಂದು ವಾಲ್ಮೀಕಿ ಸಮಾಜದ ಪ್ರಮುಖರಾದಂತಹ ಒಂದು ಉತ್ಸಾಹಿ ಯುವಕ ಏನು ಒಂದು ಹೊಸ ಮನೆಯನ್ನ ಹಾಕಿರ್ತಕ್ಕಂಥ ದಾಸ್ ಕರಿಯಪ್ಪ ಅವರಿಗೆ. ಎಸ್ ಬಸವರಾಜ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಾಗಲಕೋಟೆಯಲ್ಲಿ 15.5 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣ ಅದು ಸೀಸ್ ಮಾಡಿದ್ದಾರೆ. ಆಲ್ರೆಡಿ ಕುರುಡು ಕಾಂಚಾಣ ಕುಣಿತಾ ಇದೆಯಾ ಉಪಸಮರದ ಬಾಗಿಲಲ್ಲೇ. ಈಗ ನಾಯನೆಗಲ್ಲಿ ಚೆಕ್ ಪೋಸ್ಟ್ನಲ್ಲಿ 15.5 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ವಿಜಯ್ ಕುಮಾರ್ ಎನ್ನೋರು ಸಾಗಿಸ್ತಾ ಇದ್ದಂತಹ ಹಣ ವಿಜಯಪುರದಿಂದ ಕುಷ್ಟಗಿ ಕಡೆ ತೆರಳುತ್ತಾ ಇತ್ತು ಕಾರು. ಹಣ ಜಪ್ತಿ ಮಾಡಿ ಚುನಾವಣಾಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ದುಡ್ಡದು 15,50,000 ರೂಪಾಯಿ ನಾಯನೆಗಲಿ ಚೆಕ್ ಪೋಸ್ಟ್ನಲ್ಲಿ ಜಪ್ತಿ ಮಾಡಲಾಯಿತು. ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ವಿಜಯ್ ಕುಮಾರ್ ಎನ್ನೋರು ಸಾಗಿಸ್ತಾ ಇದ್ದಂತಹ ಈ ದುಡ್ಡು ವಿಜಯಪುರದಿಂದ ಕುಷ್ಟಗಿ ಕಡೆ ತೆರಳುತ್ತಾ ಇದ್ದಂತಹ ಕಾರ್ನಲ್ಲಿ ಸಾಗಿಸ್ತಾ ಇದ್ರು. ಈಗ ಚುನಾವಣಾಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಜಪ್ತಿಯಾದಂತಹ ಹಣ ಗಮನಿಸ್ತಾ ಇದ್ದೀವಿ. ಒಂದೆರಡಲ್ಲ 15.5 ಲಕ್ಷ ರೂಪಾಯಿ.